ಕರ್ನಾಟಕದಲ್ಲಿ ಇವತ್ತು ಅಪೋಸಿಷನ್ ಪಾರ್ಟಿ ಗಿಂತ ಜಾಸ್ತಿ ಕೆಲಸ ನಾವು ಅಕ್ಷರ ಸಂಘಟನೆಯಿಂದ ಮಾಡ್ತಾ ಇದ್ದೀವಿ. ಒಂದೆರಡು ಸಮಸ್ಯೆ ಅಲ್ಲ, ನೂರಾರು ಸಮಸ್ಯೆಗಳನ್ನ ಬಗೆಹರಿಸಿದೀವಿ. ಮತ್ತೆ ನೂರಾರು ಪ್ರತಿಭಟನೆ ಮಾಡಿದೀವಿ. ಮತ್ತೆ ಸಾವಿರಾರು ಒಂದು ಲೆಟರ್ ಕೊಟ್ಟಿದ್ದೀವಿ ಸರ್ಕಾರಕ್ಕಿರ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ. ಎಲ್ಲಿ ಯಾವುದೇ ಸಮಸ್ಯೆ ಆದ್ರೂ ನಾವು ಅದನ್ನ ಬಗೆಹರಿಸೋದ್ರಲ್ಲಿ ಮುಂದೆ ನಿಂತ್ಕೊಂಡು ಲಕ್ಷಾಂತರ ಅಭ್ಯರ್ಥಿಗಳ ಪರವಾಗಿ ನಾವು ಹೋರಾಟ ಮಾಡಿದ್ವಿ. ವಿದ್ಯಾರ್ಥಿಗಳಿಗೆ ನಾನೊಂದು ಮೊನ್ನೆ ಒಂದು KPSC ಭೇಟಿ ಮಾಡಿದ್ವಿ. ಒಂದು PDO ಬಗ್ಗೆ ಒಂದೊಂದು ಕ್ಲಾರಿಫಿಕೇಶನ್ಸ್ ಏನಂತಂದ್ರೆ, ನಾನು KPSC ಮುಂದೇನು ವಿಡಿಯೋ ಮಾಡಬೇಕಾದ್ರೆ ಅದ್ರ ಬಗ್ಗೆ ಮಾತಾಡಿಲ್ಲ. ಪ್ಲಸ್ KPSC ಒಳಗಡೆ ಹೋಗಿ KPSC ಸೆಕ್ರೆಟರಿ ಮೇಡಮ್ ಹತ್ರ ಚರ್ಚೆ ಮಾಡಿದಾಗೂ ಅಷ್ಟೇ ಆಗಿತ್ತು. ಅಂದ್ರೆ ಅದ್ರ ಸೂಕ್ತ ಒಂದು ತನಿಖೆ ಆಗಬೇಕು ಅಂತೇಳಿ, ಸಮಗ್ರ ತನಿಖೆ ಆಗಬೇಕು. ಈವನ್ KPSC ಸೆಕ್ರೆಟರಿ ಜ್ಯೋತಿ ಮೇಡಮ್ ಕೂಡ ಅದನ್ನ ಏನಂದ್ರೆ CBI ತನಿಖೆ ಕೊಟ್ಟರು ಅದು ನಮ್ಗೇನು ತೊಂದರೆ ಇಲ್ಲ ಅಂತಾನೆ ಹೇಳ್ತಿದ್ದಾರೆ. ಬಟ್ ಸರ್ಕಾರ ಇಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇರೋಂಥದ್ದು. ಸರ್ಕಾರದ ಅಪೋಸಿಟ್ ಇವತ್ತು BJP ಪಾರ್ಟಿ ಆಗಿರ್ಬೋದು, JDS ಆಗಿರ್ಬೋದು ಕೇಳಬೇಕಾಯಿತು. ವಿದ್ಯಾರ್ಥಿಗಳ ಪರವಾಗಿ ನಾವು ಈವನ್ KS ವಿಚಾರವಾಗಿ ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಬಂದ್ವಿ. ಮತ್ತೆ ಸುಮಾರು 2-3 ಸಾವಿರ ಜನದ್ದು ಕೋರ್ಟ್ ಕೇಸ್ ಹಾಕಿದ್ವಿ, ಅಲ್ಲೂ ಕೂಡ ನ್ಯಾಯ ಸಿಕ್ಕಿಲ್ಲ. PDOದು ಅಷ್ಟೇ, ಅದನ್ನ ನಾವು ಇವತ್ತು ಅದೇ ಸ್ಟ್ಯಾಂಡ್ ಅಲ್ಲಿ ಇದೀವಿ. ಇವತ್ತು CBI ತನಿಖೆ ಕೊಡ್ಬೇಕಂತಾನೆ. ಏನಂದ್ರೆ ಸಾಕಷ್ಟು ಫೋನ್ ಕಾಲ್ಸ್ ಇರ್ಬೋದು, ಮತ್ತೆ ಒಂದು ಮೆಸೇಜ್ ಮಾಡಿರೋದ್ರಿಂದ PDOದು ಲಿಸ್ಟ್ ರೆಡಿ ಮಾಡಬೇಕಾದ್ರೆ ಇವನ್ ಅದು ನಾನು ರೆಡಿ ಮಾಡಿಲ್ಲ. ಆ ಲೆಟರ್ ರೆಡಿ ಮಾಡಬೇಕಾದ್ರೆ ನಮ್ಮ ಸಂಘಟನೆಯಿಂದ ಮಾಡಿರೋದ್ರಿಂದ ಅದು ಏನೋ ಒಂದು ಮಿಸ್ಟೇಕ್ ಆಗಿದೆ. ಆ ಮಿಸ್ಟೇಕ್ ಲೆಟರ್ ಹಾಕಿದ್ದ ಮಟ್ಟಿಗೆ ಇವತ್ತು ದೊಡ್ಡ ಎಲ್ಲ PDO ಆಸ್ಪಿರೆಂಟ್ಸ್ ಹತ್ರ ನಾವು ಕರಪ್ಷನ್ ಮಾಡಿದೀವಿ ಅಂತಲ್ಲ. ಇವತ್ತು ಪ್ರತಿ ಒಬ್ರು ನಾನು ಹೇಳ್ತೀನಿ, ಯಾರೇ ಕರಪ್ಷನ್ ಮಾಡಿದ್ರು ಈ ಒಂದು ಶಿಕ್ಷೆ ಆಗಬೇಕು. ಮತ್ತೆ ಸ್ಟೂಡೆಂಟ್ಸ್ ಯಾವುದೇ ಒಂದು ಪ್ರೂಫ್ ಇದ್ರೂ, ಯಾರಾದರೂ ಫೋನ್ ಮಾಡಿರ್ತಾರೆ, ಇಲ್ಲಾಂದ್ರೆ ಎಲ್ಲೋ ಒಂದು ಎಕ್ಸಾಮ್ ಸೆಂಟರ್ ಇರ್ಬೋದು, ಯಾವುದೇ ಒಂದು ಅಭ್ಯರ್ಥಿ ನಿಮಗೆ ಏನಾದರೂ ಅನುಮಾನ ಇತ್ತಂತಂದ್ರೆ ಆ ಅಭ್ಯರ್ಥಿ ಮೇಲೆ ಒಂದು FIR ಮಾಡಬೇಕಾಗುತ್ತೆ. FIR ಮಾಡ್ದಿರಾ ಇವತ್ತು ನಾನು ಕೇಳ್ಪಟ್ಟೆ, ಇವತ್ತು FIR ಮಾಡಿದ್ರೆ ಗೌರ್ಮೆಂಟ್ ಜಾಬು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಗೌರ್ಮೆಂಟ್ ಜಾಬ್ ಆಗ್ಬೇಕು ಅನ್ನೋದಂದ್ರೆ FIR ಆಗಿರ್ಬಾರ್ದು. ನೀವು FIR ಮಾಡಿದ್ರೆ ಮುಗೀತಲ್ಲಿಗೆ. ಯಾವುದೇ ಒಂದು ಕ್ಯಾಂಡಿಡೇಟ್ಸ್ ಇರ್ಬೋದು, ನಿಮ್ಮ ಹತ್ರ ಒಂದು ಡಾಕ್ಯುಮೆಂಟ್ಸ್ ಇದ್ರೂ ಕೂಡ, ಈಗ KPSC ಇರ್ಬೋದು, KE ಇರ್ಬೋದು, KSP ಯಾವುದೇ ಎಕ್ಸಾಮ್ಸ್ ಇರ್ಬೋದು, ಯಾವುದೇ ಎಕ್ಸಾಮ್ಸ್ ಅಲ್ಲಿ ಸ್ಕ್ಯಾಮ್ ಆಗಿದ್ರು ಒಂದು ಡಾಕ್ಯುಮೆಂಟ್ಸ್ ಕೊಡಿ, ಅವ್ರ ಮೇಲೆ FIR ಮಾಡೋಣ. ಸಮಗ್ರ ಏನಪ್ಪಾ ಅಂತಂದ್ರೆ ಈ ಒಂದು CBI ತನಿಖೆ ಮಾಡಬೇಕು. ಬಟ್ ಸರ್ಕಾರ ಒಪ್ಪಿಗೆ ಕೊಡ್ಲಿಲ್ಲ ಅಂತಂದ್ರೆ CBI ತನಿಖೆ ಆಗಲ್ಲ. ಇದು ನಮ್ಗೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರೋದು. ಮತ್ತೆ ಅಪೋಸಿಷನ್ ಪಾರ್ಟಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಸತ್ತೋಗಿದೆ. ಯಾಕೆಂದ್ರೆ ಅವರು ಪ್ರಶ್ನೆ ಮಾಡಬೇಕಾಗಿತ್ತು. ನಾವು KS ವಿಚಾರವಾಗಿ ಹೋಗಿ ಕೇಳಿದಾಗ ಅವರು ಅಪ್ ಟು ಪ್ರಿಲಿಮ್ಸ್ ಆದ್ಮೇಲೆ ಮೈನ್ಸ್ ಎಕ್ಸಾಮ್ಸ್ ಬರ್ದಾದ್ಮೇಲೆ ನಾವು ಯಾವುದೇ ಕಾರಣಕ್ಕೂ ಇದ್ರ ಮೇಲೆ ಪ್ರಶ್ನೆ ಆಗಲ್ಲ ಅಂತ ಇವಾಗಲ್ಲ ಅವಾಗ್ಲೇ ಹೇಳ್ತಿದ್ರು. ಯಾಕೆಂದ್ರೆ 384 ಜನ ಆಫೀಸರ್ಸ್ ಆಗ್ತಾರೆ, ಅವ್ರ ವಿರುದ್ಧವಾಗಿ ನಿಂತ್ಕೊಂತಾರೆ ಅಂತ ಹೇಳಿ. ಈ ಒಂದು ಪೊಲಿಟಿಕಲ್ ಪಾರ್ಟಿ ಬರೀ ಏನಪ್ಪಾ ಅಂತಂದ್ರೆ ವೋಟ್ ಬ್ಯಾಂಕ್ ಅಷ್ಟೇ ಆಗಿದೆ. ಇವತ್ತು ಯಾವುದೇ ರೀತಿ ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡ್ಬೇಕನ್ನೋ ಒಂದು ಉದ್ದೇಶ ಇಲ್ಲ. ಇವತ್ತು ವಿದ್ಯಾರ್ಥಿಗಳ ಪರವಾಗಿ ಪ್ರತಿಯೊಂದು ಅಷ್ಟೇ, ಏಜ್ ರಿಲ್ಯಾಕ್ಸೇಷನ್ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ನು, ಕೋರ್ಟು ಕಚೇರಿ, ಸಾಕಷ್ಟು ಪ್ರತಿಭಟನೆ, ಸುಮಾರು 60 ಕೇಸ್ ಹಾಕಿದ್ದಾರೆ ಇವತ್ತು ನನ್ನ ಮೇಲೆ. ಎವ್ರಿ ಡೇ ಕೋರ್ಟು ಕಚೇರಿ ಅಲ್ಲಿ ಹೋಗಿ ಬರ್ತೀವಿ. ಅಂದ್ರೆ 1-2 ಸಮಸ್ಯೆ ಅಲ್ಲ, ನೂರಾರು ಸಮಸ್ಯೆಗಳು ಬಗೆಹರಿದಿದೆ. ಸುಮಾರು ಏನಪ್ಪಾ ಅಂತಂದ್ರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್, ಧಾರವಾಡದಲ್ಲಿ 4 ವಿದ್ಯಾರ್ಥಿ ಕ್ಯಾಂಟೀನ್, ಒಂದು ಡಿಜಿಟಲ್ ಲೈಬ್ರರಿ 10 crores ಒಂದು ಬಜೆಟ್ ಅಲ್ಲಿ ಸ್ಯಾಂಕ್ಷನ್ ಆಗಿದೆ. ಬೆಂಗಳೂರಲ್ಲಿ 2 ವಿದ್ಯಾರ್ಥಿ ಕ್ಯಾಂಟೀನ್, ಒಂದು ಡಿಜಿಟಲ್ ಲೈಬ್ರರಿ ಇರ್ಬೋದು. ಮತ್ತೆ ಇಷ್ಟೊಂದು ನೋಟಿಫಿಕೇಶನ್ಸ್ ಎಕ್ಸಾಮ್ ಆಗಿರೋದು ಕ್ಯಾನ್ಸಲ್ ಮಾಡಿದ್ರು. ಆ ಒಂದು ನೋಟಿಫಿಕೇಶನ್ಸ್ ಎಲ್ಲ ಕಂಟಿನ್ಯೂಷನ್ಸ್ ಮಾಡಿಸಿದೀವಿ. ಫುಡ್ ಅಂಡ್ ಸಿವಿಲ್ ಸಪ್ಲೈ ಇರ್ಬೋದು, ಇನ್ನೊಂದು ಇಷ್ಟೊಂದು MSIL ಇರ್ಬೋದು, MSIL ಕೂಡ ಕ್ಯಾನ್ಸಲ್ ಮಾಡಿದ್ರು. ಅದನ್ನು ಕಂಟಿನ್ಯೂಷನ್ಸ್ ಮಾಡೋದಕ್ಕೆ ಕೇಳ್ಕೊಂಡಿದ್ವಿ. ಮತ್ತೆ ಈ ಒಂದು ವಿಚಾರವಾಗಿ KS ಎಕ್ಸಾಮ್ಸ್ ಮಾಡಿಸಿದಾಗ ಫಸ್ಟ್ ಟೈಮ್ ಅಷ್ಟೇ ಕನ್ನಡ ಟ್ರಾನ್ಸ್ಲೇಷನ್ ಆದಾಗ ಎಕ್ಸಾಮ್ ಮಾಡಿಸಿರೋದು. ಇವತ್ತು ನಾನು ಹೇಳ್ತೀನಿ, ಯಾವುದೇ ಸ್ಟೂಡೆಂಟ್ಸು ಒಬ್ರು ಬನ್ನಿ, ಒಂದು ಸ್ಟೂಡೆಂಟ್ಸ್ ಬಂದ್ರು ನಾನು ನಿಮ್ಮ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತೀವಿ. ಮತ್ತೆ ಯಾವುದೇ ಒಂದು ಸಣ್ಣ ಕ್ಲೂ ಇದ್ರೂ ಅಷ್ಟೇ ಅದನ್ನು ಕೊಡಿ. ಯಾಕೆಂದ್ರೆ ನನಗೆ ಕೊಟ್ಟಿರೋ ಅಂಥದ್ದು ನಮ್ಮ ಜೊತೆ ಇದ್ದವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ ಯಾವ ರೀತಿ ನಾವು ಹೋರಾಟ ಮಾಡ್ತೀವಿ, ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಯಾವುದೂ ಅಷ್ಟೇ, ನೀವು ಒಂದು ಸಣ್ಣ ಕ್ಲೂ ಇದ್ರೂ ಅಷ್ಟೇ, ಯಾರೇ ಕಾಲ್ ಮಾಡಿದ್ರು, ಮಧ್ಯವರ್ತಿಗಳ ಕಾಲ್ ಮಾಡಿದಾರೋ ಅದನ್ನು ನಮಗೆ ಕೊಡಿ. ಯಾಕೆಂದ್ರೆ ನಮ್ಮ ಹತ್ರ ಆಲ್ರೆಡಿ ಒಂದಷ್ಟು ಡಾಕ್ಯುಮೆಂಟ್ಸ್ ಪ್ರೂಫ್ ಇದೆ. ಅದನ್ನ ಎಲ್ಲಿ ಕೊಡಬೇಕು, ಯಾವ ರೀತಿ ತನಿಖೆ ಮಾಡಬೇಕು, ಮತ್ತೆ ಯಾವ ರೀತಿ ಅವ್ರಿಗೆ ಜೈಲಿಗೆ ಕಳಿಸ್ಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ನಾವು ಮಾಡ್ತಾ ಇದೀವಿ. ಇನ್ನೂ ಒಂದಷ್ಟು ಡಾಕ್ಯುಮೆಂಟ್ಸ್ ಬೇಕು. ನಿಮ್ಮ ಹತ್ರ ಏನಾದರೂ ಇದ್ರೆ ದಯವಿಟ್ಟು ಕೊಡಿ. ನಮ್ಮ ಹತ್ರ 100% ನಾವು ಇರೋದ್ರಲ್ಲಿ ಏನು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಆ ಒಂದು ಎವಿಡೆನ್ಸ್ ಮುಖಾಂತರನೇ ಆಲ್ಮೋಸ್ಟ್ ಎಷ್ಟು ಜನ ಹೋಗ್ತಾರೆ ಅಂತ ಗೊತ್ತಿಲ್ಲ ಜೈಲಿಗೆ, 100% ಜೈಲಿಗೆ ಹೋಗ್ತಾರೆ. ಈ ಒಂದು ವಿಚಾರವಾಗಿ ನಾನು ನಿಮಗೆ ಒಂದು ಕ್ಲಾರಿಫಿಕೇಶನ್ಸ್ ಕೊಡಬೇಕಾಯಿತು, ಅದಕ್ಕೆ ಕೊಟ್ಟಿದ್ದೀನಿ. PDO ಅಂತಲ್ಲ, ಯಾವುದೇ ಎಕ್ಸಾಮ್ಸ್ ಇರ್ಬೋದು. KPSC ಯಾಕೆ ನಾವು KPSC ಯಾವ ಎಕ್ಸಾಮ್ಸ್ ಕೊಡಬಾರ್ದು ಅಂತಂದ್ರೆ, ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಇದೆ. ಮತ್ತೆ ಪ್ರತಿಯೊಂದು ಎಕ್ಸಾಮ್ಸ್ ಇನ್ ಟೈಮ್ ಯಾವುದು ಎಕ್ಸಾಮ್ಸ್ ಆಗಲ್ಲ. ಒಂದು ರಿಸಲ್ಟ್ಸ್ ಬಿಡೋದಾಗಿರ್ಬೋದು, ಅಡಿಷನಲ್ ಲಿಸ್ಟ್ ಇರ್ಬೋದು,
ಮತ್ತು ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಅಕೌಂಟಬಿಲಿಟಿ ಯಾವುದು KPSC ನಾವು ನೋಡ್ತಾ ಇಲ್ಲ. ಅದಕ್ಕೋಸ್ಕರ KPSC ಯಾವುದು ನೋಟಿಫಿಕೇಶನ್ಸ್ ಕೊಡಬಾರ್ದು ಅಂತಲೇ ನಾವು ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ನ KPSCಯಿಂದ KE ಕೊಟ್ಟಿದ್ದು. ಮತ್ತು ಈವನ್ ಲ್ಯಾಂಡ್ ಸರ್ವೇಯರ್ ಕೂಡ ನೋಟಿಫಿಕೇಶನ್ಸ್ KPSCಯಿಂದ KE ಕೊಡೋದಕ್ಕೆ ಸಾಕಷ್ಟು ಹೋರಾಟ ಮಾಡ್ತಾನೇ ಇದ್ದೀವಿ, ಇವಾಗಲೂ ಮಾಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ನಮ್ಮ ಪ್ರಯತ್ನ ಏನಪ್ಪ ಅಂದರೆ ಅಂಟಿಲ್ ನಾವು ಯಾವುದೇ ಒಂದು ಇಶ್ಯೂಸ್ ಇಟ್ಕೊಂಡ್ರೆ ಅದನ್ನು ಕಂಪ್ಲೀಟ್ ಅದನ್ನು ಸಾಲ್ವ್ ಮಾಡೋ ತನಕ ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ ಇಲ್ಲಿವರೆಗೂ. ಮುಂದೇನೂ ಅಷ್ಟೇ ಯಾವುದೇ ಒಂದು ಕೆಲಸ ಇಟ್ಕೊಂಡ್ರೆ ಬಿಡಲ್ಲ. ವಿದ್ಯಾರ್ಥಿಗಳ ಪರವಾಗಿ ನಾನು, ಯಾಕೆಂದರೆ ನನ್ನ ಒಂದು ಮಿಸ್ಟೇಕು ಅದು ನಿಮ್ಮ ಮಿಸ್ಟೇಕ್, ಅದು ನಾನು ಮಾಡಿರೋ ಮಿಸ್ಟೇಕ್ ಇದ್ರೂ ಅದು ನಿಮ್ಮ ಮಿಸ್ಟೇಕ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನಾನು ಮಿಸ್ಟೇಕ್ ಮಾಡೋಕ್ಕೋಗಲ್ಲ. ಏನೋ ಒಂದು ನಮ್ಮ ಗ್ರೂಪ್ ಯಾರೇ ಮಿಸ್ಟೇಕ್ ಮಾಡಿದ್ರು ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಮತ್ತು ಸ್ಟೂಡೆಂಟ್ಸು ಅಷ್ಟೇ, ನೀವು ಯಾವುದೇ ಒಂದು ಏನೇ ನಾನು ಮಿಸ್ಟೇಕ್ ಮಾಡಿದ್ರು ಕೂಡ ಇನ್ಕ್ಲೂಡಿಂಗ್ ನನ್ನ ಮೇಲೂ ಕೂಡ FIR ಮಾಡ್ಬೋದು. ಯಾಕೆಂತಂದರೆ ಈ ವಿಚಾರವಾಗಿ ಕ್ಲಿಯರ್ ಆಗಿದ್ದೀನಿ ನಾನು. ಸ್ಟೂಡೆಂಟ್ಸ್ ಪರವಾಗಿ ಯಾವುದೇ ಒಂದು ಎಕ್ಸಾಮ್ಸ್ ಇರ್ಬೋದು, ನೀವು ಏನೇ ಒಂದು ಸಣ್ಣ ಕ್ಲೂ ಕೊಟ್ಟರು ನಾನು ಇಮ್ಮಿಡಿಯೇಟ್, ಯಾಕೆಂದ್ರೆ ನಾನು IAS ಆಫೀಸರ್ ಮೇಲೆ IAS ಆಫೀಸರ್ ನೀವು ಗೊತ್ತಿರಬೇಕು, ವಿಲೇಜ್ ಅಕೌಂಟೆಂಟ್ ನಾನು ತುಮಕೂರು DCO ಮೇಲೆ ಅವಾಗ ನಾನು ಕಂಪ್ಲೇಂಟ್ ಮಾಡಿದ್ದೆ. ಇಡೀ ರಾತ್ರಿ ಸಂಡೇ ಆಗಿತ್ತವತ್ತು, ಸಂಡೇ ಇದ್ರೂ ಕೂಡ ಇಡೀ ನೈಟು ರಾತ್ರಿ ಎಲ್ಲ ಅವರು ಲಿಸ್ಟ್ ರೆಡಿ ಮಾಡಿಬಿಟ್ಟು ಬೆಳಗಿನ ಜಾವ 5 o'clock ಲಿಸ್ಟ್ ಬಿಟ್ಟಿದ್ದಾರೆ. ಆ ರೀತಿ ಇರಬೇಕಾದ್ರೆ ನಾನು ಯಾರಿಗೂ ಅಷ್ಟೇ, ಯಾರೇ ಮಾತಾಡಬೇಕಾದ್ರೂ ಅಷ್ಟೇ, ನೆಕ್ಸ್ಟ್ ಟೈಮು ನಾನೇ ಬರ್ತೀನಿ, ನೀವು ಎಲ್ಲಿರ್ತೀರ ಹೇಳಿ, ನಾನೇ ಅಲ್ಲಿ ಬರ್ತೀನಿ, ಬೇಕಾದ್ರೆ ಮಾತಾಡೋಣ. ನೀವು ನಮ್ಮ ಹತ್ರ ಬರೋಕ್ಕಾಗಲಿಲ್ಲ ಅಂತಂದ್ರು ನೀವು ಎಲ್ಲಿದ್ದರೂ ನಾವು ಬರ್ತೀವಿ. ಈ ವಿಚಾರವಾಗಿ ಯಾರನ್ನೂ ಅಷ್ಟೇ ಸುಮ್ಮನೆ ಮಾತಾಡೋಂಥದ್ದು ಮತ್ತು ಏನೇ ಆಗಿರ್ಬೋದು, ದಯವಿಟ್ಟು ಡೈರೆಕ್ಟ್ ಬನ್ನಿ, ಯಾವುದೇ ವಿಚಾರ ಆಗಿರ್ಬೋದು ಚರ್ಚೆ ಮಾಡಿ. ಎಲ್ಲಿ ಯಾವುದೇ ಒಂದು ಸಮಸ್ಯೆ ಅಂತಂದರೆ ಅದಕ್ಕೆ 1000 ಸೊಲ್ಯೂಷನ್ಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮಲ್ಲೇ ಇಟ್ಕೊಂಬೇಡಿ, ಡೈರೆಕ್ಟ್ ಬಂದು ಕಾಂಟ್ಯಾಕ್ಟ್ ಮಾಡಿ. ಸ್ಟೂಡೆಂಟ್ಸ್ಗೆ ನಾನು ಮನವಿ ಮಾಡ್ಕೊತೀನಿ. ಈ ಒಂದು ವಿಚಾರವಾಗಿ ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ಮಧ್ಯವರ್ತಿಗಳಿರ್ಬೋದು, ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಮತ್ತು ರಾಜಕೀಯ ವ್ಯಕ್ತಿಗಳಿರ್ಬೋದು, ಮತ್ತು ಬಿಸ್ನೆಸ್ ಮ್ಯಾನ್ ಇರ್ಬೋದು, ಯಾರೇ ಇನ್ವಾಲ್ವ್ಮೆಂಟ್ ಇದ್ದರೂ ಅಷ್ಟು ಜನ ಖಂಡಿತ ಅವರಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಅಂದರೆ ಬರೀ 1, 2, 3 ವರ್ಷ, ಒಂದು 5 ವರ್ಷದಲ್ಲಿ ಬೇಲ್ ಸಿಗೋಂಥದ್ದಲ್ಲ, ಅದು ಲೈಫ್ ಟೈಮ್ ಇಂಪ್ರಿಸ್ಮೆಂಟ್ ಆಗಬೇಕು. ಇಲ್ಲ ಪಬ್ಲಿಕಲ್ಲಿ ಶೂಟ್ಔಟ್ ಮಾಡಿದ್ರು ಇನ್ನೂ ಬೆಟರ್ ಆಪ್ಷನ್. ಯಾಕೆಂದರೆ ಈ ಕರಪ್ಷನ್ ಹಂಗಾಗಿದೆ. ಮೊನ್ನೆ ಎಲ್ಲ ನಾನು ನೋಡಿದ್ದೀನಿ, NTA ಎಕ್ಸಾಮ್ಸಲ್ಲಿ ಇಷ್ಟೆಲ್ಲ ಸ್ಕ್ಯಾಮ್ ಆಗಿದೆ, ಅದ್ರ ಪರವಾಗಿ ಇಷ್ಟು ಹೋರಾಟ ಮಾಡಿದ್ದೀವಿ. ಮತ್ತು 4-5 ಡೆತ್ ಕೂಡ ಆಗಿದೆ ಈ ಒಂದು ವಿಚಾರವಾಗಿ. ಯಾಕೆಂದರೆ ಇಲ್ಲಿ ಅಲ್ಟಿಮೇಟ್ ಸಫರರ್ ಯಾರು ಅಂತಂದರೆ ಒಂದು ಪೂರು ಮತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲೀಸೇ ಸಫರ್ ಆಗೋದು. ಮತ್ತು ಈ ಸ್ಟೂಡೆಂಟ್ಸ್, ಯಾಕೆಂದರೆ ಇನ್ನೋಸೆಂಟ್ ಸ್ಟೂಡೆಂಟ್ಸಿಗೆ ಇಲ್ಲಿ ಸಫರ್ ಆಗ್ತಾ ಇರೋಂಥದ್ದು. ಯಾಕೆಂದರೆ ಅವ್ರ ಪೇರೆಂಟ್ಸ್ಗೆ ಏನೂ ಗೊತ್ತಿರಲ್ಲ, ಅವ್ರು ಕಷ್ಟಪಟ್ಟು ಏನು ಅಮೌಂಟ್ ಇಲ್ಲಿ ಕಳಿಸ್ತಾರೆ. ಇಲ್ಲಿ ಸ್ಟೂಡೆಂಟ್ಸು ಓದ್ತಾ ಇಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಇಲ್ಲಿ ಓದ್ತಾ ಇರೋಂಥ ಪೇಯ್ನು ಬರೀ ಸ್ಟೂಡೆಂಟ್ಸ್ದಲ್ಲ, ನಿಮ್ಮ ಪೇರೆಂಟ್ಸ್ ಕೂಡ ಇದೆ. ಯಾಕೆಂದರೆ ನಿಮ್ಮ ಪೇರೆಂಟ್ಸ್ ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿದೆ. ಯಾಕೆಂದರೆ ತುಂಬ ಜನ ಪೇರೆಂಟ್ಸ್ ಕೂಡ ನನಗೆ ಡೈರೆಕ್ಟ್ ಕಾಲ್ ಮಾಡಿ ತುಂಬ ಜನ, ನಾನು ಹೊರಗಡೆ ಹೋದಾಗೆಲ್ಲ ಎಷ್ಟೊಂದು ಜನ ಸಿಕ್ಕಿ ಮಾತಾಡ್ತಾರೆ. ಇವನ್ ನಿಮ್ಮ ಪೇರೆಂಟ್ಸ್ ಬ್ಲೆಸ್ಸಿಂಗು ನಿಮಗೆಲ್ಲ ನನಗೂ ಇದೆ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.